ಎಂಬತಕ್ಕಂತಹ ಈ ಒಂದು ಹಳ್ಳಿಯಲ್ಲಿ ಇಂದು ಅದ್ದೂರಿ ಪುಟಾಣಿ ಮಕ್ಕಳ ಕಲರವ ನೃತ್ಯೋತ್ಸವ ಕಲರವ. ಈ ಒಂದು ನೃತ್ಯೋತ್ಸವ ಕಲರವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯ ಪುಟಾಣಿ ಮಕ್ಕಳಿಂದ 2023ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ, ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ 20ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ, ಇದರ ಒಂದು ನೃತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆಲ್ಲರೂ ಸಹ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಈಗಾಗಲೇ ವಿಘ್ನ ವಿದೂಷಕ ವಿದ್ಯಾಗಣಪತಿಯ ಪೂಜಾ ಕಾರ್ಯವನ್ನು ಮುಗಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂಬತಕ್ಕಂಥ ಇಚ್ಛೆಯೊಂದಿಗೆ ಪೂಜಾ ಕಾರ್ಯ ಮುಗಿದಿದೆ. ಇನ್ನು ಮುಂದಿನ ಹಂತ ನಮ್ಮ ದೇಶದ ಸಂಸ್ಕೃತಿಯ ಪ್ರಕಾರ ಜ್ಯೋತಿಯನ್ನು ಬೆಳಗಿ ತದನಂತರ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಇಂತಹ ಸಂಪ್ರದಾಯಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಆಹ್ವಾನಿತ ಗಣ್ಯ ವ್ಯಕ್ತಿಗಳು. ದಯವಿಟ್ಟು ಸನ್ಮಾನ್ಯ ಮುನಿಯಪ್ಪನವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ MEK ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸಿಡೆಂಟ್ ಉಪ್ಪಾರಹಳ್ಳಿ ಅವರು ವೇದಿಕೆಗೆ ಬರಬೇಕಂತ ನಾನು ಮನವಿ ಮಾಡ್ತಿದ್ದೇನೆ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಕಂಠ ಸಾಹೇಬರು ಸಹ ವೇದಿಕೆಗೆ ಬರಬೇಕಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇದರೊಂದಿಗೆ ಸನ್ಮಾನ್ಯ ಈ ಒಂದು ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಯುವಕರು, ಈ ಒಂದು ಶಾಲೆಯನ್ನು 20 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಸುರೇಶ್ ಅವರು, ಇಷ್ಟೊಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಬೇಕಾದ್ರೆ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ನಿರ್ವಹಣೆ ಆಗ್ತಿದೆ. ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರು ವೇದಿಕೆಗೆ ಬರಬೇಕು, ಮುನಿಯಪ್ಪ ಸರ್ ಅವರು ವೇದಿಕೆ ಬರಬೇಕು, ಮಾನ್ಯ ಉಪನಿರ್ದೇಶಕರಾದಂಥ ಶ್ರೀಕಂಠ ಸಾಹೇಬರು ಸಹ ವೇದಿಕೆ ಬರಬೇಕಂತ ನಾನು ಮನವಿ ಮಾಡ್ತಿದ್ದೇನೆ. ಹಾಗೆ ಸನ್ಮಾನ್ಯ ತ್ಯಾಗರಾಜ್ ಅವರು, ಯಲಿಯೂರಿನ ಸರ್ MV ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ತ್ಯಾಗರಾಜ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಪಿಳ್ಳೇಗೌಡರು ಫಿಲಂ ಡೈರೆಕ್ಟರ್, ಎಲ್ಲರೂ ಸಹ ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮೆರೆಗೋ ನಿಮ್ಮ ಚಪ್ಪಾಳೆಯೇ ನಮಗೆ ಸ್ಫೂರ್ತಿ. ದಯವಿಟ್ಟು ಎಲ್ಲರೂ ಸಹ ಕರತಾಳವನ್ನು ಮಾಡಬೇಕಂತ ಮನವಿ ಮಾಡ್ತಿದ್ದೇನೆ. ಈ ಒಂದು ಉದ್ಘಾಟನೆ ಆದ ತಕ್ಷಣ ಉದ್ಘಾಟನಾ ನೃತ್ಯ ಮಾಡ್ತಕ್ಕಂಥ ಪುಟಾಣಿ ಮಕ್ಕಳು ಸಿದ್ಧರಾಗಬೇಕು. ಜ್ಯೋತಿಯನ್ನು ಬೆಳಗುವ ಮುಖಾಂತರ 20ನೇ ವರ್ಷದ ಶಾಲಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಅವರಿಂದ ಕೆಲವಾರು ಹಿತವಚನಗಳ ಕಾರ್ಯಕ್ರಮ.